ತಿರುಪತಿ ಅಭಿಷೇಕ್ ಇಂಚಿಂಚು ಮಾಹಿತಿಗಳನ್ನು ಕೊಡ್ತಾ ಹೋದ್ರು. ಬಹುಶಃ ರಿಪಬ್ಲಿಕ್ ಕನ್ನಡದಲ್ಲಿ ಸಿಕ್ಕಷ್ಟು ಇಷ್ಟು ಕ್ಲಾರಿಟಿ ಮಾಹಿತಿ ಈಗ ಏನಪ್ಪ ಮತ್ತೆ ಟೋಕನ್ ವಿತರಣೆ. ಇವರು ಎಲ್ಲಿದ್ದಾರೆ? ಕ್ಯೂ ನಿಂತು ಟಿಕೆಟ್ ಪಡೀತಾ ಇದ್ದಾರೆ. ಎಲ್ಲಿದ್ದಾರೆ ಇವರೆಲ್ಲ? ಅಪ್ಡೇಟ್ ಆಗ್ರಪ್ಪ, ಅಪ್ಡೇಟ್ ಆಗಿ. ಆ ಟಿಟಿಡಿಗೊಬ್ಬ ಅಧ್ಯಕ್ಷ, ಅದಕ್ಕೊಂದು ಮೆಂಬರ್ಗಳು, ಕೇವಲ ದುಡ್ಡಿದ್ದವರನ್ನು ಮಾಡ್ಕೊಳ್ಳೋದು, ಅವರ ಪಟಾಲಂಗಳಿಗೆ ಅವಕಾಶ ಕೊಡೋದು, ಬ್ರೇಕ್ ದರ್ಶನ, L1 ದರ್ಶನ ಮಾಡಿಸೋದು. ನಿಮ್ಮ ಯೋಗ್ಯತೆಗೆ ಇಲ್ಲಿ ತನಕ ಇದನ್ನು ಆ ಟೋಕನ್ ಹೆಂಗ್ ಮಾಡಬೇಕು ಅಂತ ಗೊತ್ತಿಲ್ಲದ ಮೂರ್ಖರು ನೀವೆಲ್ಲ. ನೋಡಿ, ಆ ಮಗು ಜೊತೆ ಬಂದು ಆ ತರ ಟಿಕೆಟ್ ಪಡಿಬೇಕಾ? ಹಳೆ ಕಾಲದಲ್ಲಿ ಪಿಕ್ಚರ್ ಟಾಕೀಸ್ ಅಲ್ಲಿ ಕೂತು ಪಡಿತಾ ಇದ್ರಲ್ಲ ಟಿಕೆಟ್, ಆ ತರ ಡೀಲ್ ಹಾಕೊಡ್ಲಿಕ್ಕೆ. ಎಲ್ಲಿದ್ದೀರಿ ನೀವೆಲ್ಲ? ನೋಡಿ ಈ ತರ ಇದನ್ನು ಆನ್ಲೈನ್ ಅಲ್ಲಿ ಮಾಡಕ್ಕಾಗಲ್ವಾ? ಅಯ್ಯ, ನಿಮ್ಮ ಅವಸ್ಥೆ, ನಿಮ್ಮ ಯೋಗ್ಯತೆ. ಬೇಕಿದ್ರೆ ತಿರುಪತಿಯನ್ನು ಕರ್ನಾಟಕದವರು ಕೊಡಿ, ಮಾಡಿ ತೋರಿಸ್ತೀವಿ. ಕರ್ನಾಟಕದವ್ರು ಕೊಡ್ರಿ, ಮಾಡಿ ತೋರಿಸ್ತೀವಿ ಹೆಂಗೆ ಅಂತ. ಈ ಕಾಲಘಟ್ಟದಲ್ಲಿ ಅಲ್ಲಿ ನೋಡಿ, ಅವ್ರು ಕೂತ್ಕೊಂಡು ಅದನ್ನ ಕುಟ್ತಾ ಇವರಿಗೆ ಟಿಕೆಟ್ ಮಾಡಿಕೊಡೋದು. ಆ ಕಡೆ ಕಬ್ಬಣ, ಈ ಕಡೆ ಕಬ್ಬಣ. ಇದರ ಅಗತ್ಯನೇ ಇಲ್ಲ. ಇದರಲ್ಲಿ ಗೊತ್ತಾಗುತ್ತೆ ನೀವು ಎಷ್ಟು ಹಿಂದಿದ್ದೀರಿ, ಆಂಧ್ರ ಪ್ರದೇಶ ರಾಜ್ಯ, ಕರ್ನಾಟಕ ಎಷ್ಟು ಮುಂದಿದೆ. ಈಗ ಎಷ್ಟೇ ಆಗ್ಲಿ ರೀ, ನಾಳೆ ಅದೊಂದು ಸೂತಕ ಅಲ್ವಾ ಅಲ್ಲಿ? ಅಲ್ಲಿ ಇದಾಯ್ತಂತೆ, 8 ಜನ ಸತ್ರಂತೆ ಅಂತ. ಅಟ್ಲೀಸ್ಟ್ ತಿರುಮಲದಲ್ಲಿ ಆಗಿಲ್ಲ ಅನ್ನೋದನ್ನ ನಾವು ಖುಷಿ ಬಂದು ಒಂಥರ ಇರೋದ್ರಲ್ಲಿ ಬಿದ್ರು ಮಿಸೆ ಮಣ್ಣಾಗ್ಲಿಲ್ಲ ಅಂತೇಳಿ ಹೇಳ್ಬೋದು. ಬಿಟ್ರೆ ತಿರುಪತಿಯಲ್ಲಿ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಿರುಪತಿ ಬೇರೆ, ತಿರುಮಲ ಬೇರೆ. ಬೇರೆ ಬೇರೆ ಅಂದ್ರೆ ಹಂಗಲ್ಲ. ತಿರುಮಲ ಅಂದ್ರೆ ಬೆಟ್ಟದ ಮೇಲೆ, ತಿರುಪತಿ ಅಂದ್ರೆ ಬೆಟ್ಟದ ಕೆಳಗೆ. ತುಂಬಾ ಜನ ಹೇಳ್ತಾರಲ್ಲ, ತಿರುಪತಿಯಿಂದ ನಾವು 7 ಬೆಟ್ಟ ಹತ್ಕೊಂಡು ಮೇಲೆ ಬೆಟ್ಟ. ಅಭಿ ಹತ್ರ ಹೋಗೋದು ಲೈವ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಒನ್ಸ್ ಅಗೇನ್ ಮತ್ತೆ ಅಭಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿ, ಮತ್ತೆ ಟೋಕನ್ ಪಡೆದುಕೊಳ್ಳೋದಕ್ಕೆ ಜನ ಬರ್ತಿದ್ದಾರೆ. ಈಗ ಹೇಗಾಗಿದೆ ವ್ಯವಸ್ಥೆಯಲ್ಲಿ? ಜನರಲ್ಲಿ ಸಹಜವಾಗಿ ಆತಂಕ ಇರುತ್ತೆ, ನಿನ್ನೆ ಹಿಂಗಾಯ್ತಪ್ಪ, ಹೋಗೋದಾ ಬೇಡವಾ? ಇಲ್ಲ, ಒನ್ಸ್ ಅಗೇನ್ ಅಭಿ, ಅಲ್ಲಿ ಜನರನ್ನ ಮಾತಾಡಿಸಬಹುದಾ ಭಕ್ತಾದಿಗಳನ್ನ? ಈಗಲೂ ಒಂದು ಆತಂಕಗಳಿದೆಯಾ? ಆತಂಕ ದೂರ ಆಗಿದೆಯಾ? ನೀವ್ ಹೇಳಿದ್ರಿ ಒಂದು ಆಂಬುಲೆನ್ಸ್ ಇರ್ಲಿಲ್ಲ, ಹಂಗೇನಾದ್ರು ತಂದಿದ್ದಾರಾ? ಸ್ವಲ್ಪ ಜನರನ್ನ ಮಾತಾಡಿಸೋ ಪ್ರಯತ್ನ ಮಾಡಬಹುದು ಅಲ್ಲಿ ಇದ್ರೆ. ಎನಿ ಲ್ಯಾಂಗ್ವೇಜ್, ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದಿರ್ತಾರೆ, ತೆಲುಗು, ತಮಿಳು, ಕರ್ನಾಟಕ ಅಂತೇಳಿ. ಒಂದು ಪ್ರಯತ್ನ ಮಾಡಿ ಅಪ್ಡೇಟ್ ಜೊತೆಗೆ. ಓಕೆ, ಹೇಳ್ತಾ ಪ್ರಯತ್ನ ಮಾಡಿ, ನೋ ಪ್ರಾಬ್ಲಮ್. ಸರ್, ಬೇಸಿಕಲಿ ಈಗ ಒಂದಿಷ್ಟು ಕ್ಯೂ ಮ್ಯಾನೇಜ್ಮೆಂಟ್ ಈಗ ಚಾಲ್ತಿಗೆ ಬಂದಿದೆ ಅಂತ ಹೇಳಿದ್ರೆ, ಕ್ಯೂ ಅನ್ನ ಸಂಪೂರ್ಣವಾಗಿ ನಿಲ್ಸಿರೋದ್ರಿಂದ ಈ ಹಿಂದೆ ಇದ್ದಂತ ಒಂದಿಷ್ಟು ಸಾರ್ವಜನಿಕರು ವಾಪಸ್ ತೆರಳಿದ್ರು. ಯಾಕಂದ್ರೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ಒಂದು ಆತಂಕದಲ್ಲಿ. ಮತ್ತೊಬ್ರು ವ್ಯಕ್ತಿ ಇಲ್ಲಿ ಬಂದಿದ್ದಾರೆ, ಅವ್ರನ್ನ మాట్లాడిಸ್ತೀನಿ. తెలుగునా కన్నడనా ఏం మాట్లాడతారు? తెలుగు. ఈ రోజు టికెట్ ఇస్తారా మీకు? లేదు, ఇప్పుడే పోతా ఉంటాం సార్. నిన్న ఏమైంది మీకు తెలుసు కదా? ఈడ జనాల కంట్రోల్ కాలేకుండా ఇది అయినారు అంతే. కాదు, ఇప్పుడు జనాలు ఎక్కువ ఉంటారు అన్నప్పుడు పోలీసులు కూడా ఎక్కువ ఉండాలి కదా? ఉన్నారు పోలీస్ సార్ వాళ్ళు కూడా ఎక్కువ ఉన్నారు. ఫుల్ కంట్రోల్ కాలేదు. జనాలు తమిళ వాళ్ళు ఎక్కువ వచ్చి దిగేస్తున్నారు. అందువల్ల కొంచెం ఎక్కువ అయిపోయినారు ఈడ. ఇప్పుడు తమిళ్ తెలుగు అంట కాదు, చెడిపోయిన వాళ్ళు మళ్ళీ రారు. వాళ్ళ గురించి ఏం చెప్తారు? మనం ఏం చెప్పలేదు కదా సార్, పోయిన వాళ్ళు రారు. దేవుడు ఇది మనం అంతే సార్. ఇక్కడ ఏమైనా వ్యవస్థ ఇంకా బాగా చేయాల్సి ఉండే అంట మీకు అనిపిస్తుండిందా? బాగానే చేసినారు సార్, ఏం ప్రాబ్లం లేదు. అది జనాలు కంట్రోల్ కాలేకుండా పోయినారు సార్, అంతే, వేరే ఏం లేదు. ఇక్కడ ఎక్కువ తమిళ వాళ్ళు వచ్చి ఒకరి పైన ఒకరు దూకి ఇదైపోయినారు సార్, అంతే. ఈలాగా మొదలు ఎప్పుడన్నా అయినిందా? లేదు, ఇదే ఫస్ట్ సారి. తిరుపతి, తిరుమల ఎప్పుడు ఇట్లా కాలేదు. ఏ సర్కారం ఉంటేనూ ఇట్లా అయినలేదు, కాలేదు. ఇప్పుడు ఈసారి మరి అయింది, జనాల వల్ల మరి అయింది సార్, అంతే. మీరు ఎన్నేళ్ళు ఇంకా పోతున్నారు తిరుమలకి? నేను ఒక 5-6 ఏళ్ళగా పోతా ఉన్నాను.
ఏమీ లేదు సార్. ఎంతే ఎక్కువ రష్ ఉంటే నువ్వు లైన్ ఇందా రష్ గోడ పైన దూకి మరి అయినారు సార్. తమిళ వాళ్ళు ఎక్కువ గోడ పై నుంచి దూకేస్తున్నారు, దానివల్ల మరి అయింది సార్. తర్వాత పోలీసులు ఏం లాఠీ చార్జ్ ఏమైనా చేసినారా ఇక్కడ? లాఠీ చార్జ్ చేసినారా తెలియదు సార్. ఏమో మనకు, నేను ఇప్పుడే వస్తా ఉన్నాను సార్, తెలియదు మనకు. ఇప్పుడు మీకు ఈ టికెట్ ఇస్తారో అన్న ఖాతరు ఉందా మీకు? పోతా ఉండాను, దేవుడు దయాలు సార్, ఇస్తే ఓకే. ತಿರುಪತಿ ಅಭಿಷೇಕ್ ಇಂಚಿಂಚು ಮಾಹಿತಿಗಳನ್ನು ಕೊಡ್ತಾ ಹೋದ್ರು. ಬಹುಶಃ ರಿಪಬ್ಲಿಕ್ ಕನ್ನಡದಲ್ಲಿ ಸಿಕ್ಕಷ್ಟು ಇಷ್ಟು ಕ್ಲಾರಿಟಿ ಮಾಹಿತಿ ಈಗ ಏನಪ್ಪ ಮತ್ತೆ ಟೋಕನ್ ವಿತರಣೆ. ಇವರು ಎಲ್ಲಿದ್ದಾರೆ? ಕ್ಯೂ ನಿಂತು ಟಿಕೆಟ್ ಪಡೀತಾ ಇದ್ದಾರೆ. ಎಲ್ಲಿದ್ದಾರೆ ಇವರೆಲ್ಲ? ಅಪ್ಡೇಟ್ ಆಗ್ರಪ್ಪ, ಅಪ್ಡೇಟ್ ಆಗಿ. ಆ ಟಿಟಿಡಿಗೊಬ್ಬ ಅಧ್ಯಕ್ಷ, ಅದಕ್ಕೊಂದು ಮೆಂಬರ್ಗಳು, ಕೇವಲ ದುಡ್ಡಿದ್ದವರನ್ನು ಮಾಡ್ಕೊಳ್ಳೋದು, ಅವರ ಪಟಾಲಂಗಳಿಗೆ ಅವಕಾಶ ಕೊಡೋದು, ಬ್ರೇಕ್ ದರ್ಶನ, L1 ದರ್ಶನ ಮಾಡಿಸೋದು. ನಿಮ್ಮ ಯೋಗ್ಯತೆಗೆ ಇಲ್ಲಿ ತನಕ ಇದನ್ನ ಆ ಟೋಕನ್ ಹೆಂಗ್ ಮಾಡಬೇಕು ಅಂತ ಗೊತ್ತಿಲ್ಲದ ಮೂರ್ಖರು ನೀವೆಲ್ಲ. ನೋಡಿ, ಆ ಮಗು ಜೊತೆ ಬಂದು ಆ ತರ ಟಿಕೆಟ್ ಪಡಿಬೇಕಾ? ಹಳೆ ಕಾಲದಲ್ಲಿ ಪಿಕ್ಚರ್ ಟಾಕೀಸ್ ಅಲ್ಲಿ ಕೂತು ಪಡಿತಾ ಇದ್ರಲ್ಲ ಟಿಕೆಟ್, ಆ ತರ ಡೀಲ್ ಹಾಕೊಡ್ಲಿಕ್ಕೆ. ಎಲ್ಲಿದ್ದೀರಿ ನೀವೆಲ್ಲ? ನೋಡಿ ಈ ತರ ಇದನ್ನು ಆನ್ಲೈನ್ ಅಲ್ಲಿ ಮಾಡಕ್ಕಾಗಲ್ವಾ? ಅಯ್ಯ, ನಿಮ್ಮ ಅವಸ್ಥೆ, ನಿಮ್ಮ ಯೋಗ್ಯತೆ. ಬೇಕಿದ್ರೆ ತಿರುಪತಿಯನ್ನು ಕರ್ನಾಟಕದವರು ಕೊಡಿ, ಮಾಡಿ ತೋರಿಸ್ತೀವಿ. ಕರ್ನಾಟಕದವ್ರು ಕೊಡ್ರಿ, ಮಾಡಿ ತೋರಿಸ್ತೀವಿ ಹೆಂಗೆ ಅಂತ. ಈ ಕಾಲಘಟ್ಟದಲ್ಲಿ ಅಲ್ಲಿ ನೋಡಿ ಅವ್ರು ಕೂತ್ಕೊಂಡು ಅದನ್ನ ಕುಟ್ತಾ ಇವರಿಗೆ ಟಿಕೆಟ್ ಮಾಡಿಕೊಡೋದು. ಆ ಕಡೆ ಕಬ್ಬಣ, ಈ ಕಡೆ ಕಬ್ಬಣ. ಇದರ ಅಗತ್ಯನೇ ಇಲ್ಲ. ಇದರಲ್ಲಿ ಗೊತ್ತಾಗುತ್ತೆ ನೀವು ಎಷ್ಟು ಹಿಂದಿದ್ದೀರಿ. ಆಂಧ್ರ ಪ್ರದೇಶ ರಾಜ್ಯ, ಕರ್ನಾಟಕ ಎಷ್ಟು ಮುಂದಿದೆ. ಈಗ ಎಷ್ಟೇ ಆಗ್ಲಿ ರೀ, ನಾಳೆ ಅದೊಂದು ಸೂತಕ ಅಲ್ವಾ ಅಲ್ಲಿ? ಅಲ್ಲಿ ಇದಾಯ್ತಂತೆ, 8 ಜನ ಸತ್ರಂತೆ ಅಂತ. ಅಟ್ಲೀಸ್ಟ್ ತಿರುಮಲದಲ್ಲಿ ಆಗಿಲ್ಲ ಅನ್ನೋದನ್ನ ನಾವು ಖುಷಿ ಬಂದು ಒಂಥರ ಇರೋದ್ರಲ್ಲಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತೇಳಿ ಹೇಳ್ಬೋದು. ಬಿಟ್ರೆ ತಿರುಪತಿಯಲ್ಲಿ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಿರುಪತಿ ಬೇರೆ, ತಿರುಮಲ ಬೇರೆ. ಬೇರೆ ಬೇರೆ ಅಂದ್ರೆ ಹಂಗಲ್ಲ. ತಿರುಮಲ ಅಂದ್ರೆ ಬೆಟ್ಟದ ಮೇಲೆ, ತಿರುಪತಿ ಅಂದ್ರೆ ಬೆಟ್ಟದ ಕೆಳಗೆ. ತುಂಬಾ ಜನ ಹೇಳ್ತಾರಲ್ಲ, ತಿರುಪತಿಯಿಂದ ನಾವು 7 ಬೆಟ್ಟ ಹತ್ಕೊಂಡ್ ಮೇಲೆ ಬೆಟ್ಟ. ಅಭಿ ಹತ್ರ ಹೋಗೋದು ಲೈವ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಒನ್ಸ್ ಅಗೇನ್ ಮತ್ತೆ ಅಭಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿ, ಮತ್ತೆ ಟೋಕನ್ ಪಡೆದುಕೊಳ್ಳೋದಕ್ಕೆ ಜನ ಬರ್ತಿದ್ದಾರೆ. ಈಗ ಹೇಗಾಗಿದೆ ವ್ಯವಸ್ಥೆಯಲ್ಲಿ? ಜನರಲ್ಲಿ ಸಹಜವಾಗಿ ಆತಂಕ ಇರುತ್ತೆ, ನಿನ್ನೆ ಹಿಂಗಾಯ್ತಪ್ಪ, ಹೋಗೋದಾ ಬೇಡವಾ? ಇಲ್ಲ, ಒನ್ಸ್ ಅಗೇನ್ ಅಭಿ, ಅಲ್ಲಿ ಜನರನ್ನ ಮಾತಾಡಿಸಬಹುದಾ ಭಕ್ತಾದಿಗಳನ್ನ? ಈಗಲೂ ಒಂದು ಆತಂಕಗಳಿದೆಯಾ? ಆತಂಕ ದೂರ ಆಗಿದೆಯಾ? ನೀವು ಹೇಳಿದ್ರಿ ಒಂದು ಆಂಬುಲೆನ್ಸ್ ಇರ್ಲಿಲ್ಲ, ಹಂಗೇನಾದ್ರು ತಂದಿದ್ದಾರಾ? ಸ್ವಲ್ಪ ಜನರನ್ನ ಮಾತಾಡಿಸೋ ಪ್ರಯತ್ನ ಮಾಡಬಹುದು ಅಲ್ಲಿ ಇದ್ರೆ. ಎನಿ ಲ್ಯಾಂಗ್ವೇಜ್, ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಂದಿರ್ತಾರೆ, ತೆಲುಗು, ತಮಿಳು, ಕರ್ನಾಟಕ ಅಂತೇಳಿ. ಒಂದು ಪ್ರಯತ್ನ ಮಾಡಿ ಅಪ್ಡೇಟ್ ಜೊತೆಗೆ. ಓಕೆ, ಹೇಳ್ತಾ ಪ್ರಯತ್ನ ಮಾಡಿ. ನೋ ಪ್ರಾಬ್ಲಮ್.